ನಿನ್ನೆ ರಾಜಭವನದಲ್ಲಿ ನಡೆದಂಥ ಸಮಾರಂಭ ಏನು ರಾಜಭವನ ಬಾರ್ ಲೋಕಭವನ ಎರಡೂ ಹಿಂದೆ ರಾಜಭವನ ಈಗ ಲೋಕಭವನ. ಒಂದು ರೀತಿ ಅದೆಲ್ಲ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಇದ್ದಂಗೆ. ಸಿನಿಮಾ ಹಳೇದೆ, ಪೋಸ್ಟರ್ಗಳು ಮಾತ್ರ ಹೊಸದಷ್ಟೇ. ಇಲ್ಲಿ ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲ ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಒಂದು ರೀತಿ ಅದೇ ಹಳೆ ಭ್ರಷ್ಟ ಮುಖಗಳು. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು. ಅದೇ ಮುಖಗಳು, ಹೊಸ ಮುಖ ಯಾವುದೂ ಇಲ್ಲ, ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಅದ್ಯಾವುದೋ ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತಲ್ಲ, ಮೆಚ್ಚಿದ ಮಗ ಮಗ. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಕೂಡ ಹೊಸ ಬದಲಾವಣೆ ಇಲ್ಲ. ಇದೊಂದು ರೀತಿ ಹಳೆ ಸರ್ಕಾರದ ಹೊಸ ಮಾರುವೇಷ ಇದ್ದಂಗೆ. ಮುಖವಾಡ ಇದರಲ್ಲಿ ಇತ್ತಲ್ಲ ಧರ್ಮಸ್ಥಳದ್ದು, ಆ ಮುಖವಾಡದ ಮನುಷ್ಯ, ಹಂಗೆ ಈ ಮುಖವಾಡದ ಮನುಷ್ಯ ಬಂದವ್ರೆ ಅಷ್ಟೇ. ಮಾಸ್ಕ್ ಮ್ಯಾನ್. ಈಗಾಗಲೇ ರಾಜ್ಯದ ಜನ ಬರಗಾಲದ ಹೊಡೆತಕ್ಕೆ ನೊಂದಿದ್ದಾರೆ. ಕೆಲವು ಕಡೆ ಮಳೆ ಹಾನಿ ಆಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಇಡೀ ದೇಶದಲ್ಲೇ ರೈತರ ಆತ್ಮಹತ್ಯೆ ನಮ್ಮ ರಾಜ್ಯ 2ನೇ ಸ್ಥಾನ ಪಡೆದಿದೆ. IPL ಸಂಭ್ರಮಾಚರಣೆಯ 11 ಅಮಾಯಕರ ಹತ್ಯೆ ಆಯಿತು. ಭ್ರಷ್ಟಾಚಾರದ ನೋವಿನಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು. ಸರ್ಕಾರದ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವಾಯಿತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಆತ್ಮಹತ್ಯೆಗೆ ಇಳಿದ್ರು. ತಿಂಗಳುಗಟ್ಟಲೆ ಸಂಬಳ ಸಿಗದೆ ನೌಕರರ ಸಾವಾಗ್ತಾ ಇದೆ. ಆಸ್ಪತ್ರೆಯ ಗೋಡೆಗಳು ಕುಸಿದು ಬೀದಿ ವ್ಯಾಪಾರಿಗಳು ಸಾವಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲೆಲ್ಲ ಗುಂಡಿಗಳ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀರಿ. ಇವೆಲ್ಲ ಜನರ ಮನಸ್ಸಲ್ಲಿ ಆರದ ಗಾಯ ಆಗೋಗ್ಬಿಟ್ಟಿದೆ. ಇದೆಲ್ಲನೂ ಕೂಡ ಆರದ ಗಾಯಗಳು. ಇನ್ನು ಈ ನಂಬರ್ ಚೇಂಜ್ ಆಗಿದೆ ಹೊರತು, ಅದೇ ಹೇಳಿದ್ನಲ್ಲ, ಹಳೆ ಸಿನಿಮಾ ಹೊಸ ಪೋಸ್ಟ್ರು. ಇದರಿಂದ ಏನು ಬದಲಾವಣೆ ಆಗ್ತೈತೆ ಅಂತ ಅನ್ಸಲ್ಲ. ಜನ ಕೇಳಿದ್ದು ಉತ್ತಮ ಆಡಳಿತ ಬೇಕು, ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡದೆ ಕುರ್ಚಿ ಬದಲಾವಣೆ ಮಾಡಿದೆ ಅಷ್ಟೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೆ. ಅದರಿಂದ ನನಗನ್ಸ್ತೈತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು ದಾರಿ ಇದ್ದಕ್ಕೂ ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರ ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಕಾಣ್ತಾ ಇಲ್ಲ, ಅಷ್ಟು ಕಟೌಟ್ಗಳು ನಿಂತಿದೆ. ಅದೆಲ್ಲ ಒಂದು ಕಡೆ 100 ಅಡಿ, RR ನಗರದಲ್ಲಿ 100 ಅಡಿ. DK ಶಿವಕುಮಾರ್ ಹೇಳಿದ್ರು, ನಂದೇ ಕಟೌಟ್ ಇದ್ರು 1 ನಿಮಿಷ ಬಿಡದೆ ತೆಗೆದಾಕಬೇಕು ಅಂದರು.
ಒಂದು ನಿಮಿಷ ಬಿಡಬಾರ್ದು, ಅವ್ರಿಗೆ ಫೈನ್ ಹಾಕಬೇಕು ಲಕ್ಷ ಲಕ್ಷ ಅಂತ. ಅವೇನಾನ ಫೈನ್ ಹಾಕ್ಬಿಟ್ರೆ ಸುಮಾರು 20 ಕೋಟಿ ಬರಬೇಕು ಬೆಂಗಳೂರು ಕಾರ್ಪೊರೇಟ್, ಅಷ್ಟು ಫ್ಲೆಕ್ಸ್ಗಳು ಹಾಕಿದ್ದಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಹೇಳೋದು ಏನು ಹೇಳ್ತೈತೆ ಅದನ್ನು ಮಾಡಲ್ಲ ಅವರು.